ಸರ್ ಮೊದಲನೇದಾಗಿ ನಮಸ್ಕಾರ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಎಂಟೈರ್ ಟೀಮ್ಗೆ. ಸೊ ಇವತ್ತು ನಿಮ್ಮ ಸಿನಿಮಾ ಮುಹೂರ್ತ ಮಾಡಿದ್ದೀರಾ. ಈ ಸಿನಿಮಾ ಯಾವ ಥರ ಇದೆ ಜೋನರು ಮತ್ತು ಟೈಟ್ಲ್ ಏನು ಅದರದ್ದೆಲ್ಲ ಸ್ವಲ್ಪ ನಮಗೆ ಡೀಟೇಲ್ಸ್ ಆಗಿ ಹೇಳ್ತೀರಾ ಸರ್? ಸರ್ ನಾನು ಆಕ್ಚುಲಿ ಮನು ಅಂತ ತುಂಬಾ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೆ. ಸೊ ಈಗ ಅದಕ್ಕೆ ಒಂದು ಒಳ್ಳೆ ಕಾಲ ಕೂಡ ಬಂದಿದೆ. ಸೊ ಈ ಕತೆ ಬಂದು ಇವತ್ತಿನ ಟ್ರೆಂಡ್ಗೆ ಏನ್ ಬೇಕು ಆಕ್ಚುಲಿ ಲವ್, ಆಕ್ಷನ್, ಫ್ಯಾಮಿಲಿ ಸೆಂಟಿಮೆಂಟ್ ಪ್ರತಿ ಒಂದೂ ಇದೆ ಈ ಕಥೆಯಲ್ಲಿ. ನಿಮ್ಗೆ ಮೇನ್ ಇಂಥದ್ದು ಜಾನರ್ ಮಿಸ್ ಆಗದಂಗೆ ಅಂತ ಏನು ಅನ್ಸಲ್ಲ, ಪ್ರತಿ ಒಂದು ಇದೆ. ನನ್ನ ಹೆಸರು ಬಂದು ಸಾಗರ್ ಅಂತ. ಈ ಚಿತ್ರದ ಹೆಸರು KDM ಅಂತ. ಹಾಗೂ ನಮ್ಮ ನಿರ್ಮಾಪಕರು ಹರಿಪ್ರಸಾದ್ ಮತ್ತೆ ಕೋ ಡೈರೆಕ್ಟ್ರು ಮತ್ತೆ ಆತ್ಮೀಯ ಸ್ನೇಹಿತರು. ಕತೆ ಬಂದು ಸಸ್ಪೆನ್ಸ್, ಲವ್, ಕಾಮಿಡಿ ಎಲ್ಲ ಇದೆ. ಇವತ್ತಿನ ಜನರಿಗೆ ಏನ್ ಬೇಕು ಅಷ್ಟನ್ನು ಹಾಕಿದೀವಿ, ಅಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದೀವಿ. ಸಿನಿಮಾದ ಬಗ್ಗೆ ಏನೋ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ಇವಾಗಲೇ? ಇಲ್ಲ ಸರ್, ಆಫ್ಟರ್ ರಿಲೀಸ್ ನೋಡಿ ಸರ್, ಕ್ಯೂರಿಯಾಸಿಟಿ ಇರಲಿ, ಪ್ರತಿ ಇರಲಿ. ಇವಾಗ ಮೊದಲನೇ ಹತ್ತಿದೀವಿ, ನೆಕ್ಸ್ಟ್ ಇನ್ನೂ ಇದೆಯಲ್ಲ. ಎಷ್ಟು ಖುಷಿ ಇದ್ರೆ ಸರ್ ನಿಮ್ಮ ಸಿನಿಮಾದ ಮುಹೂರ್ತ ಆಯ್ತು ಇವಾಗ ತಾನೆ. ಸಿನಿಮಾ ಅಂದಾಗ ಮುಹೂರ್ತ ಆಗೋದೇ ಒಂದು ಖುಷಿ. ಅದರಲ್ಲಿ ನಾನು ಮೊದಲು 2 ಮೂವಿ ಮಾಡಿದ್ದೀನಿ. ಒಂದು ಸ್ಮಾರ್ಟ್ ಗೈಸ್ ಅಂತ ಹೇಳಿ, ಇನ್ನೊಂದು ಬಂದು ತುಳು ಪಿಕ್ಚರ್, ಒಂದು ರಂಗರಂಗದ ದಿಬ್ಬಣ ಅಂತ, ಅದು ಪಾರ್ಟ್ನರ್ ಆಗಿ ಮಾಡಿದ್ವಿ. ಇದು 3ನೇ ಸಿನಿಮಾ. ಇದು ಕತೆ ಕೇಳಿದಾಗ ಸ್ವಲ್ಪ ಒಂದು ಹೊಸತನ ಇದೆ, ಮತ್ತೆ ಹೊಸ ತರ ಇದೆ, ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ. ಅವ್ರು ಇಷ್ಟಪಟ್ರೆ ನಾವು ನಿರ್ಮಾಪಕರೆಲ್ಲ ಉಳಿತಾರೆ. ಈಗಾಗಲೇ ಕನ್ನಡ ಚಿತ್ರರಂಗ ಯಾವ ತರ ಆಗ್ತಿದೆ ಅಂತ ಗೊತ್ತು. ಹೊಸಬರಿಗೆ ತುಂಬಾ ಪ್ರೋತ್ಸಾಹ ಕೊಡಬೇಕು. ಅವ್ರ ಆಶೀರ್ವಾದ ನಮ್ಮ ಮೇಲಿದ್ರೆ ನಾವು ಗೆಲ್ತೀವಿ. ನಿಮ್ಮ ಅಂತ ಮೀಡಿಯಾ ಆಶೀರ್ವಾದಗಳು ನಮ್ಮ ಮೇಲೆ ಇರಬೇಕು. ಅವ್ರು ಬೆಳೆಸೋರು, ನಮ್ಮನ್ನ ಎಲ್ಲ ಬೆಳೆಸೋರೆ ಮೀಡಿಯಾ ಮತ್ತು ಜನ ನೋಡಬೇಕು, ಇಷ್ಟಪಡಬೇಕು. ಸರ್, ಹೀರೋ ಬಂದು ವಿನಯ್ ಅಂದ್ಬಿಟ್ಟು, ಹೀರೋಯಿನ್ ಬಂದು ಸ್ನೇಹ ಮಂಜುನಾಥ್ ಅಂದ್ಬಿಟ್ಟು. ಇಬ್ರು ಕತೆ ಹೇಳಿದಾಗ ತುಂಬಾ ಕತೆ ಚೆನ್ನಾಗಿದೆ ಅಂದ್ಬಿಟ್ಟು ಇಷ್ಟಪಟ್ಟು ಒಪ್ಕೊಂಡಿದ್ದಾರೆ. ನೆಕ್ಸ್ಟ್ ವೀಕ್ ಶೂಟಿಂಗ್ ಹೋಗ್ತಾ ಇದ್ದೇವೆ. ಶೂಟಿಂಗ್ ಬಂದು 65 ದಿನ ಶೂಟಿಂಗ್ ಇದೆ. ಮೈಸೂರು, ಮಂಡ್ಯ, ಸಕಲೇಶ್ಪುರ, ಮಡಿಕೇರಿ ಸುತ್ತಮುತ್ತ ಶೂಟಿಂಗ್ ಆಗ್ತಿದೆ. ಸರ್, ನಾನು ವಿನಯ್ ಅಂದ್ಬಿಟ್ಟು ಈಗ ಮಾಡ್ತಿರೋ ಡೆಬ್ಯೂ ಮೂವಿ. ಅದಕ್ಕಿಂತ ಮುಂಚೆ 2 ಶಾರ್ಟ್ ಮೂವೀಸ್ ನಾನು ಮಾಡಿದ್ದೆ. ಈಗ ಫಸ್ಟ್ ಟೈಮ್ ಫುಲ್ ಟೈಮ್ ಹೀರೋ ಆಗಿ ಆಕ್ಟ್ ಮಾಡ್ತಿರೋ ತುಂಬಾ ಖುಷಿ ಆಗ್ತಿದೆ. ಏನ್ ಇಷ್ಟ ಆಯ್ತು ಸರ್ ಕತೆ ಒಪ್ಕೊಳ್ಳೋದಕ್ಕೆ? ಸರ್, ಕತೆ ಬಂದು ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ, ಮತ್ತೆ ಲವ್, ಸಸ್ಪೆನ್ಸ್, ಆಕ್ಷನ್ ಓರಿಯೆಂಟೆಡ್ ಮೂವಿ. ತುಂಬಾ ಚೆನ್ನಾಗಿದೆ ಸರ್ ಕತೆ. ಈಗ ಶೂಟಿಂಗ್ ಎಲ್ಲ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ಕೋಬೇಕು. ಈ ಮುಂಚೆ ಏನ್ ವರ್ಕ್ ಮಾಡಿದ್ರಿ ನೀವು ಸಿನಿಮಾ ರಂಗದಲ್ಲಿ, ಅದ್ರ ಬಗ್ಗೆ ಒಂಚೂರು ಡೀಟೇಲ್ಸ್ ಹೇಳ್ಬೋದಾ? ಸರ್, ಬ್ಯಾಕ್ ಗ್ರೌಂಡ್ ಏನಿಲ್ಲ ನನಗೆ. ಮಾಡಿರೋದೇ 2 ಶಾರ್ಟ್ ಮೂವೀಸ್ ಮಾಡಿದೆ ಸರ್, ಅಷ್ಟೇನೆ. ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ದಾನೆ ಬಂದ್ಬಿಟ್ಟು ಈಗ ಮೂವಿ ಮಾಡ್ತಿರೋ. ಹಾಯ್. ಕತೆ ಒಪ್ಕೊಳ್ಳೋದಕ್ಕೆ ಮೇನ್ ಕಾರಣ ಏನು? ಸರ್, ಡೈರೆಕ್ಟರ್ ಸರ್ ನನಗೆ ಕತೆ ಹೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಹಾಗಾಗಿ ನಾನು ಒಪ್ಕೊಂಡೆ. ಮುಂಚೆ ನೀವು ಮೂವೀಸ್ ರೈಟಿಂಗ್ ಆಕ್ಟ್ ಮಾಡಿದ್ರೆ? ಹಾಂ ಸರ್, ಒಂದು ಮಾರಾಯ ಅಂತ ಕನ್ನಡ ಸಿನಿಮಾ ಮಾಡಿದ್ದೀನಿ. ಅದು ಬಿಟ್ಟರೆ ಸೀರಿಯಲ್ಸ್ ಮಾಡಿದ್ದೀನಿ, ಆಲ್ಬಮ್ ಸಾಂಗ್ಸ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಸೀರಿಯಲ್ ಮಾಡ್ತಿದ್ದೀನಿ ತೆಲುಗುದಲ್ಲಿ. ಇಲ್ಲೆಲ್ಲ ಬಂದಿರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಎಲ್ಲ ಬಂದು ಎಷ್ಟು ಖುಷಿ ಪಡ್ತೀವಿ? ಸರ್, ನನಗೆ ಬಿಗ್ ಸಪೋರ್ಟೇ ನನ್ನ ಫ್ಯಾಮಿಲಿ ಸರ್. ಫ್ಯಾಮಿಲಿ ಸಪೋರ್ಟ್ ಇಲ್ದಾನೆ ಏನು ಮಾಡೋಕ್ಕಾಗಲ್ಲ. ಅವರು ನನ್ನ ಬ್ಯಾಕ್ ಬೋನ್ ಅಂತಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಸಪೋರ್ಟ್ ನನ್ನ ಲೈಫಲ್ಲಿ ತುಂಬಾ ಜಾಸ್ತಿ ಇದೆ. ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಕಡೆಯಿಂದ ಎಷ್ಟು ಸಪೋರ್ಟ್ ಸಿಗ್ತಿದೆ ನಿಮಗೆ? ಫ್ಯಾಮಿಲಿ ಕಡೆಯಿಂದ ತುಂಬಾ ಸಪೋರ್ಟ್ ಇದೆ ಆ್ಯಂಡ್ ಎಲ್ಲರ ಕಡೆಯಿಂದನೂ ಸಪೋರ್ಟ್ ಇದೆ ಸರ್. ನಮಗೆಲ್ಲರಿಗೂ ಆತ್ಮೀಯರಾಗಿರ್ತಕ್ಕಂಥ ಒಂದು ಚಿತ್ರತಂಡ, ವಿನಯ್ ನಾಯಕ ನಟರಾಗಿ ಮತ್ತೆ ಸ್ನೇಹ ನಾಯಕಿಯಾಗಿ ನಟನೆ ಮಾಡ್ತಾ ಇರ್ತಕ್ಕಂಥ KDM ಅನ್ನುವಂತ ಒಂದು ಸಿನಿಮಾ ಇವತ್ತು ಪ್ರಸಿದ್ಧ ಶ್ರೀ ಸಂಕಷ್ಟಹಾರ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸೋದ್ರ ಮೂಲಕ ಚಲನಚಿತ್ರದ ಪ್ರಾರಂಭೋತ್ಸವನ್ನ ಬಹಳ ಸಂತೋಷದಿಂದ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಚಲನಚಿತ್ರ ಸಂಪೂರ್ಣವಾಗಿ ಯಶಸ್ಸನ್ನ ಕಾಣಲಿ, ಹೊಸ ತಲೆಮಾರಿನ ಯುವಕ ಯುವತಿಯರಿಗೆ ಒಂದು ಉತ್ತಮವಾದಂತಹ ಒಂದು ಮಾರ್ಗದರ್ಶನವಾಗಲಿ, ಅದೆಲ್ಲ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚೆಚ್ಚು ವಿಸ್ತಾರಕ್ಕೆ ಬೆಳೀಲಿ ಅಂತೇಳಿ ಗಣಪತಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ತುಂಬು ಹೃದಯದಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಶುಭ ಸೂಚನೆಯನ್ನು ನಾವು ಶುಭವನ್ನು ಕೋರೋದಕ್ಕೋಸ್ಕರ ಬಂದಿರುವಂತಹ ಈ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯ ಅಂತ ಗೋಪಿನಾಥ್ ರಾಜ್ ಅವರು ಬಂದಿದ್ದಾರೆ. ಅವರನ್ನು ಮತ್ತು ಇಡೀ ಚಿತ್ರತಂಡವನ್ನ ನಾನು ಅತ್ಯಂತ ವಿಶ್ವಾಸದಿಂದ, ಪ್ರೀತಿಯಿಂದ, ಅಭಿಮಾನದಿಂದ ನಾನು ಅಭಿನಂದಿಸ್ತಾ ಇದ್ದೇನೆ. ಧನ್ಯವಾದ. Exit. Got it. Super.